ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವ ರೆಸಿಪಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಇದನ್ನು 5 ನಿಮಿಷದಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಬ್ಯಾಚುಲರ್ಸ್ಗೆ ತುಂಬ ಉಪಯುಕ್ತವಾಗುತ್ತೆ ರೆಸಿಪಿ ಇದು. ಏನೂ ಇಲ್ಲ ಮನೆಯಲ್ಲಿ ಅನ್ನೋದರಲ್ಲಿ ಸಿಂಪಲ್ ಈರುಳ್ಳಿ ಒಂದಿದ್ರೆ ಸಾಕು, ಚಟ್ಪಟ್ ಅಂತ ರೆಡಿಯಾಗುತ್ತೆ ಫ್ರೆಂಡ್ಸ್. ಬಾಣಲಿ ಇಟ್ಟಿದ್ದೀನಿ, ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು 1 ಬೌಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಇದು ಆನಿಯನ್ ಚಿತ್ರಾನ್ನ ಅಂತ ಹೇಳ್ಬೋದು, ಈರುಳ್ಳಿ ಚಿತ್ರಾನ್ನ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬ ಈಸಿ. ಬೆಳಗ್ಗೆ ಎಲ್ಲರೂ ಗಡಿಬಿಡಿ ಇರ್ತೀವಿ ಅಲ್ವಾ, ಈ ಥರ ಸಿಂಪಲಾಗಿ ಅನ್ನ ಮಾಡ್ಕೊಂಡಿದ್ರೆ ಈ ಥರ ಆನಿಯನ್ ಇದ್ದರೆ ಸಾಕು, ಚಟ್ಪಟ್ ಅಂತ ಮಾಡಿ ಲಂಚ್ ಬಾಕ್ಸ್ಗೂ ರೆಡಿಯಾಗುತ್ತೆ ಫ್ರೆಂಡ್ಸ್. ಆನಿಯನ್ ನೋಡಿ ಉರಿತಾ ಇದ್ದೀವಿ, ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀವಿ. ತುಂಬ ಏನು ಬ್ರೌನ್ ಆಗಬೇಕು ಅಂತಿಲ್ಲ, ಮೀಡಿಯಮಲ್ಲಿ ಬ್ರೌನ್ ಆದರೆ ಸಾಕು. ನೆಕ್ಸ್ಟ್ ಹಸಿಮೆಣಸಿಗೆ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ತುಂಬ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ವಸ್ತುವಿನಲ್ಲಿ ಬೇಗ ತಯಾರಾಗುತ್ತದೆ ಈರುಳ್ಳಿ ಚಿತ್ರಾನ್ನ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಇವಾಗೆಲ್ಲ ಫ್ರೈ ಆಗ್ತಾಯಿದೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಫ್ರೈ ಆಗ್ತಾಯಿದೆ. ಈರುಳ್ಳಿ ಫ್ರೈ ಆಗ್ತಿರುವಾಗಲೇ ನಾವು 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದು. 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಅಚ್ಚ ಖಾರದ ಪುಡಿ, ಗರಂ ಮಸಾಲ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ, ಉಪ್ಪು ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಚೆನ್ನಾಗಿ ಈರುಳ್ಳಿಗೆ ಇಟ್ಕೋಬೇಕು. 1 2 ಅಥವಾ 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ತಾನೇ ಇರಿ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ಬೋದು. ಇದು ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ, ಆದರೆ ಹುಣಸೆ ರಸ ಹಾಕಿದಷ್ಟು ತುಂಬ ರುಚಿಯಾಗಿರುತ್ತದೆ ಈರುಳ್ಳಿ ಚಿತ್ರಾನ್ನ ಫ್ರೆಂಡ್ಸ್. ಹುಣಸೆ ರಸ ಆಗಲ್ಲ ಅಂದವ್ರಿಗೆ ಮಾತ್ರ ಸ್ಕಿಪ್ ಮಾಡಿದ್ರೆ ಪರವಾಗಿಲ್ಲ. ಆದರೆ ನಮಗೆಲ್ಲ ಹುಣಸೆ ರಸ ಇದ್ರೇ ಅದು ಟೇಸ್ಟು ತುಂಬ ಚೆನ್ನಾಗಿರ್ತದೆ ಈ ಈರುಳ್ಳಿ ಚಿತ್ರಾನ್ನಕ್ಕೆ. ನೋಡಿ, ಹುಣಸೆ ರಸ ಹಾಕಿದ್ದೀನಿ ಚೆನ್ನಾಗಿ. ಈಗ ಒಂದು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ, ಜೊತೆಗೆ ಸಾಂಬಾರು ಪೌಡ್ರೂ ಹಾಕ್ತಾಯಿದ್ದೀನಿ. ಹುಣಸೆ ರಸ ಜೊತೆಗೆ ಸಾಂಬಾರು ಪೌಡ್ರ್ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಈರುಳ್ಳಿ ಜೊತೆ ಹುಣಸೆ ರಸ ಎಲ್ಲ ಹೊಂದ್ಕೋಬೇಕು. ಅದೆಲ್ಲ ಎಷ್ಟು ರುಚಿ ಇರುತ್ತೆ ಅಂದರೆ, ನಿಮಗೆ ಸಾಂಬಾರು ಮಾಡಿ ಮಾಡಿ ಬೇಜಾರಾದಾಗ ಈ ಥರ ಒಂದು ಸಿಂಪಲಾಗಿ ರೆಸಿಪಿ ಮಾಡ್ಕೊಳ್ಳಿ. ಅನ್ನ ಇದ್ದೇ ಇರುತ್ತೆ ಯಾವಾಗಲೂ ಮನೇಲಿ. ಈ ಥರ ಸಿಂಪಲಾಗಿ ಒಂದು 5 ನಿಮಿಷ ನಾವು ಹಾಕಿದ್ರೆ ಒಳ್ಳೆ ರುಚಿಕರವಾದ ಈರುಳ್ಳಿ ಚಿತ್ರಾನ್ನ ರೆಡಿಯಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಆಲ್ಮೋಸ್ಟ್ ರೆಡಿ ಆಯಿತು. ಈರುಳ್ಳಿ ಎಲ್ಲ ಬೆಂದಿದೆ, ಖಾರ ಹುಳಿ ಎಲ್ಲ ಉಪ್ಪು ಹೊಂದ್ಕೊಂಡಿದೆ. ಈಗ ನಾವು ಮಾಡ್ಕೊಂಡಿರೋ ಅನ್ನನ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಿಕ್ಸ್ ಮಾಡಿ ಅನ್ನನ. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಅನ್ನ ಬಿಡಿಯಾಗಿದ್ರಂತೂ ತುಂಬ ಚೆನ್ನಾಗಿರುತ್ತದೆ. ಮುದ್ದೆ ಥರ ಮಾಡ್ಕೋಬೇಡಿ ಅನ್ನನ, ಉದುರಾಗಿದ್ದರೆ ಚೆಂದ ಅನ್ನ. ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆಯಿತು ನೋಡಿ, ಇವಾಗ ರೆಡಿ ಆಯಿತು ನಮ್ಮ ಈರುಳ್ಳಿ ಚಿತ್ರಾನ್ನ, ಆನಿಯನ್ ಚಿತ್ರಾನ್ನ. ಮಕ್ಕಳು ಲಂಚ್ ಬಾಕ್ಸ್ಗೆ ತುಂಬ ಉಪಯುಕ್ತವಾದ ರೆಸಿಪಿ ಫ್ರೆಂಡ್ಸ್. ಕಟ್ ಅಂತ ಮಾಡ್ಬೋದು. ಬ್ಯಾಚುಲರ್ಸ್ಗಂತೂ ತುಂಬ ಉಪಯುಕ್ತ ಆಗ್ತದೆ ಆನಿಯನ್ ಚಿತ್ರಾನ್ನ. ಕಡಿಮೆ ಸಮಯದಲ್ಲಿ ಕಡಿಮೆ ವಸ್ತುವಿನಲ್ಲಿ ಮಾಡಬಹುದಾದ ಆನಿಯನ್ ಚಿತ್ರಾನ್ನ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊನೆಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಫುಲ್ ರೆಡಿ ಆಯಿತು ಈರುಳ್ಳಿ ಚಿತ್ರಾನ್ನ.
ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು. ಬಾಯ್ ಬಾಯ್. ಧನ್ಯವಾದಗಳು. ಟೇಕ್ ಕೇರ್.